ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹಸಿ ತಣ್ಣಿಕಾಳು ವಡೆ ಮಾಡ್ತಾಯಿದ್ದೀನಿ ನೋಡಿ. ಒಂದು ಬಟ್ಲು ಕಾಳೈತೆ, ಮುಕ್ಕಾಲು ಕೆ ಜಿ ತಗೊಂಡಿದ್ದೆ. ಒಂದು ಬಟ್ಲಾಗಿದೆ ಕಾಳು. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ, ಮಸಾಲೆಗೆ ಒಣಮೆಣಸಿನ್ಕಾಯಿ ಒಂದಿಡಿ, 2 ಬೆಳ್ಳುಳ್ಳಿ ರುಬ್ಬಕ್ಕೆ, ಶುಂಠಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ತುಂಡು 3 ಐತೆ, ಕಾಯಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಆಡಿಸ್ಕೊಳ್ಳೋಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ತೀನಿ ಅಷ್ಟು ಕಾಳಿಗೆ. ಇದು ಈರುಳ್ಳಿ ಹಚ್ಕೊತೀನಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡು ಕಾಳು ಆಡಿಸ್ಬಿಡ್ತೀನಲ್ಲ ಹಸಿ ಕಾಳನ್ನ, ಆವಾಗ ಕೊತ್ತಂಬರಿ ಸೊಪ್ಪು ಇದು ಹಚ್ಕೊಂಡು ಹಾಕೊಂಡು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ವಡೆ ಮಾಡುವಾಗ ತೋರಿಸ್ತೀನಿ. ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ. ಅದೊಂದು ಬಟ್ಲಿಗೆ ಹಾಕೊಂಡು ಈ ಸ್ವಲ್ಪ ಮಡಿಕೊಂಡಿದ್ದೀನಿ ನೋಡಿ ಜಾಡಲ್ಲಿ. ಈ ಥರ ಮಡಿಕೊಂಡು ಕಾಳು ಹಾಕ್ಕೊಂಡು ಆಡಿಸ್ಕೊಳ್ಳೋದು. ನೋಡಿಸಿ ನುಣ್ಣಗಾಗಿದೆ. ಒಂದು ಚೂರು ನೀರು ಹಾಕೊಂಡು ಆಡಿಸ್ಕೋಬೇಕು ಅಷ್ಟೇ. ಅದಕ್ಕೆ ಹಸಿಮೆಣಸಿನ್ಕಾಯಿ ಸೊಪ್ಪು, ಅದು ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ಬೋದು. ಇದು ಹಸಿ ಕಾಳಲ್ವ, ತುಂಬ ಎಣ್ಣೆ ಎಳೀತದೆ ಅಂದ್ಬಿಟ್ಟು ಒಂದು ಸೊಪ್ಪು ಹಾಕಿದ್ದೀನಿ ಅಷ್ಟೇ. ನಾನು ಚೆನ್ನಾಗಿರ್ತದೆ ರುಚಿಯಾಗಿ ಮಾಡಿ. ಇವಾಗ ಹಾಕ್ತೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಬೆರೆಸ್ಕೋಬೇಕು ಈ ಥರ ನೋಡಿ. ನೋಡಿ ಈ ಥರ ತಟ್ಟಿ ಹಾಕ್ಬೇಕು. ಆದರೆ ಹಸಿ ಕಾಳಿಗೆ ತುಂಬ ಸೊಪ್ಪುಗಳು ಹಾಕ್ಬಿಟ್ರೆ ಎಣ್ಣೆ ಹೀರ್ಕೊಬಿಡ್ತದೆ. ಅದಕ್ಕೆ ಒಂದು ಯಾವ್ದಾರು ಹಾಕ್ಬೇಕು, ಇಲ್ಲ ಸಬ್ಸಿಗೆ ಹಾಕ್ಬೇಕು, ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಅಷ್ಟೇ. ಬೇಯಲಿ, ಬೆಂದ ಮೇಲೆ ಒಗ್ಚಾಕ್ತೀನಿ. ಒಂದು ಸೈಡ್ ಬೇಯಲಿ, 10 ನಿಮಿಷ ಬೇಕು ಒಂದು ಸೈಡ್ಗೆ. ನೋಡಿ ಚೆನ್ನಾಗಿ ಎಣ್ಣೆ ಕಾದಕ್ಕೆ ಹಾಕಿದ್ರೆ ಈ ಥರ ಆಗಿದೆ ನೋಡಿ. ಮಗ್ಸ್ತಾ ಇದ್ದೀನಿ. ನೀವು ಒಮ್ಮೆ ಮಾಡಿ ತಿಂದು ಕಾಮೆಂಟ್ ತಿಳಿಸಿ. ಚೆನ್ನಾಗಿರ್ತದೆ ಹಸಿ ಕಾಳು. ಆದರೆ ಬಲ್ತಿರಬೇಕು, ತುಂಬ ಎಳೆ ಕಾಳು ಹಾಕ್ಬೇಡಿ, ದಪ್ಪಕ್ಕಿರಬೇಕು ಕಾಳು. ಬೆಂದಿದೆ ಇವಾಗ ವಡೆ. ನೋಡಿ ಹಸಿ ತಳ್ಳಿಕಾಳು ವಡೆ ರೆಡಿಯಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ.